ಪ್ರಿಯ ಭಗವದ್ಭಕ್ತರೇ, ಭಗವಂತನ ಇಚ್ಛೆಯಂತೆ ಉಡುಪಿಯಲ್ಲಿ ಅವತರಿಸಿದ ಆಚಾರ್ಯ ಮಧ್ವರು ಬಾಲ್ಯದಿಂದಲೇ ಅಪೂರ್ವ ಮಹಿಮೆಗಳನ್ನು ಪ್ರಕಟಪಡಿಸುತ್ತಾ ಸಜ್ಜನರನ್ನು ಉದ್ಧರಿಸಿದವರು. ಆಶ್ರಮ ಪೂರ್ವದಲ್ಲಿ ವಾಸುದೇವ ಎಂದು ನಾಮಾಂಕಿತರಾಗಿದ್ದ ಆಚಾರ್ಯ ಮಧ್ವರು ವಿದ್ಯಾಭ್ಯಾಸಕ್ಕಾಗಿ ಪಾಜಕದಿಂದ ಕಾಪು ಸಮೀಪದ ತೋಟಂತಿಲ್ಲಾಯ ಗುರುಗಳ ಮನೆಗೆ ಪ್ರತಿನಿತ್ಯ ತೆರಳುತ್ತಿದ್ದರು. ಮುಂಜಾನೆಯಿಂದ ಸಂಜೆಯವರೆಗಿನ ಆಟ ಪಾಠ ಎಲ್ಲವೂ ಗುರುಗಳ ಮನೆಯಲ್ಲೇ ಸಾಗುತ್ತಿತ್ತು. ಆಟ ಪಾಠ ಎರಡರಲ್ಲೂ ಅಸಾಧ್ಯ ಪ್ರತಿಭೆಯಿಂದ ಗುರುಗಳಿಗೆ ವಿಸ್ಮಯ ಮೂಡಿಸುತ್ತಿದ್ದ ಬಾಲಕ ವಾಸುದೇವರು ವಿದ್ಯಾಭ್ಯಾಸ ಪೂರೈಸಿದ ನಂತರ ತಮ್ಮ ಗುರುಗಳಲ್ಲಿ ಗುರುದಕ್ಷಿಣೆ ಸ್ವೀಕರಿಸುವಂತೆ ಕೇಳಿಕೊಂಡರು. ಆದರೆ ಗುರುಗಳು ಗುರುದಕ್ಷಿಣೆ ಸ್ವೀಕರಿಸಲು ನಿರಾಕರಿಸಿದರು. ಆ ಸಂದರ್ಭದಲ್ಲಿ ಬಾಲಕ ವಾಸುದೇವರ ಒತ್ತಾಯಕ್ಕೆ ಗುರುಗಳಾದ ತೋಟಂತಿಲ್ಲಾಯರ ಧರ್ಮಪತ್ನಿಯವರು ಊರಲ್ಲಿ ಒದಗಿರುವ ನೀರಿನ ಸಮಸ್ಯೆಯನ್ನು ಪರಿಹರಿಸುವಂತೆ ಬಾಲಕ ವಾಸುದೇವರಲ್ಲಿ ವಿನಂತಿಸಿಕೊಂಡರು. ಆ ಕೂಡಲೇ ಬಾಲಕ ವಾಸುದೇವರು ಮನೆ ಪಕ್ಕದ ಹಾಡಿಯೊಳಗೆ ಸಾಗಿ ಪಾಲಾಶ ವೃಕ್ಷದ ದಂಡವೊಂದರಿಂದ ಭೂಮಿಯನ್ನು ಜೋರಾಗಿ ಜಗ್ಗಲು ನೀರ ಚಿಲುಮೆಯು ಭೂಗರ್ಭದಿಂದ ಗಗನಕ್ಕೆ ಸಿಡಿಯಿತು. ಬಾಲಕ ವಾಸುದೇವರ ಮಹಿಮೆಗೆ ದಂಡತೀರ್ಥವು ಸೃಷ್ಟಿಯಾಯಿತು. ಮಧ್ವರ ಪವಾಡಕ್ಕೆ ಊರೇ ನಿಬ್ಬೆರಗಾಯಿತು. ಊರಿನ ನೀರ ಬವಣೆಯು ದೂರ ಸರಿಯಿತು. ಪ್ರಕೃತಿ ಮಾತೆಯ ಹಿನ್ನೆಲೆಯಲ್ಲಿ ಶೋಭಿಸುತ್ತಿರುವ ದಂಡತೀರ್ಥದ ಸೊಬಗು ಕಣ್ಮನ ಸೆಳೆಯುತ್ತದೆ. ಈ ತೀರ್ಥದ ಮೇಲ್ಭಾಗದಲ್ಲಿ ಪ್ರಾಚೀನ ದಂಡತೀರ್ಥ ಮಠವಿದೆ. ಆಚಾರ್ಯ ಮಧ್ವರು ಅನುಗ್ರಹಿಸಿದ ಕುಂಜಿ ಗೋಪಾಲಕೃಷ್ಣ, ರಾಮ, ಸೀತಾ, ಲಕ್ಷ್ಮಣ, ಕೃಷ್ಣ, ರುಕ್ಮಿಣಿ, ಸತ್ಯಭಾಮಾ ದೇವರುಗಳು ಮುಖ್ಯ ಪೀಠದಲ್ಲಿದ್ದು, ಗುಡಿಯ ಸಮ್ಮುಖದಲ್ಲಿ ಬಹು ಕಾರಣಿಕದ ಶ್ರೀ ಮುಖ್ಯಪ್ರಾಣ ದೇವರ ಆಕರ್ಷಕ ಪ್ರತಿಮೆಯು ಇಲ್ಲಿ ನಿತ್ಯ ಪೂಜೆಗೊಳ್ಳುತ್ತಿದ್ದು ಭಕ್ತರ ಸರ್ವ ದುರಿತಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ಪೂರೈಸುತ್ತಿದೆ. ಪರ್ಯಾಯ ಪೀಠಾರೋಹಣ ನಡೆಸುವ ಯತಿಗಳು ಪರ್ಯಾಯ ಮಹೋತ್ಸವದಂದು ಶ್ರೀಕೃಷ್ಣ ಪೂಜಾ ಕೈಂಕರ್ಯ ಸ್ವೀಕರಿಸುವ ಮೊದಲು, ಅಂದರೆ ಪ್ರಾತಃ ಕಾಲದಲ್ಲಿ ಸುಮಾರು 3 ಗಂಟೆಗೆ ಪವಿತ್ರ ದಂಡತೀರ್ಥಕ್ಕೆ ತೆರಳಿ ಸ್ನಾನ ಪೂಜಾದಿಗಳನ್ನು ಪೂರೈಸಿ ಆ ನಂತರವೇ ಪರ್ಯಾಯ ಮಹೋತ್ಸವದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಮಧ್ವರ ಮಹಿಮೆಯ ಪವಿತ್ರ ದಂಡತೀರ್ಥದ ದೃಶ್ಯಾವಳಿಯು ತುಂಬು ಸಂತಸವ ನೀಡಲಿ. ಅಂದಹಾಗೆ ಈ ಮೊದಲು ಪರಶುರಾಮ ದೇವರು ಪಾಜಕ ಕ್ಷೇತ್ರದಲ್ಲಿ ಸೃಷ್ಟಿಸಿದ 4 ಮೋಕ್ಷಪ್ರದಾಯಕ ತೀರ್ಥಗಳ ವಿಡಿಯೋಗಳನ್ನು ಈಗಾಗಲೇ ಪ್ರಸ್ತುತಪಡಿಸಿದ್ದೇವೆ. ಅದನ್ನೂ ಕೂಡ ನೋಡಲು ಮರೆಯದಿರಿ ಎಂದು ವಿಜ್ಞಾಪಿಸುತ್ತಾ ಎಲ್ಲರಿಗೂ ನಮಸ್ಕಾರಗಳು. ಪ್ರೀತೋಸ್ತು. ಕೃಷ್ಣ ಪ್ರಭು.